ಹಲೋ ಗೈಸ್, ಹೇಗಿದ್ದೀರಾ ಕರ್ನಾಟಕ? ನಾನು ನಿಮ್ಮ ಅರ್ಜುನ್, ನೀವು ನೋಡ್ತೀರಾ ಅರ್ಜುನ್ ಬ್ರೋ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಇಲ್ಲಿ ಬಂದೀವಿ ಎಲ್ಲ ನಮ್ಮ ಗ್ರೌಂಡ್ ಹತ್ರ. ಇಲ್ಲ ಸೈಡಿಗೆ ಪೆಟ್ರೋಲ್ ಬಂಕ್ ಇದಲ್ಲ, ಈಗ ಅಲ್ಲಿ ಹೋಗ್ಬೇಕು. ಯಾಕಂದರೆ ಪೆಟ್ರೋಲ್ ಸಿಗ್ತಿಲ್ಲ ಅಂತೆ. ಪೆಟ್ರೋಲ್ ಇಲ್ಲಾಂದರೆ ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲೂ ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಪೆಟ್ರೋಲ್ ಎಲ್ಲೂ ಸಿಗ್ತಿಲ್ಲ ಅಂತೆ ಅಂದ್ಕೊಳ್ಳೋದಲ್ಲ. ಅದಕ್ಕೋಸ್ಕರ ಈಗ ಪೆಟ್ರೋಲ್ ಹಾಕೋಕೆ ಹೋಗ್ತೇವೆ. ಪೆಟ್ರೋಲ್ ತುಂಬಿಸೋಣ. ಈಗ ಪೆಟ್ರೋಲ್ ಹಾಕೋಕೆ ಹೋಗುವ ಅಲ್ಲೇ ಪೆಟ್ರೋಲ್ ಬಂಕ್ ಹತ್ರ. ಜನ ಬಾಳಿಯೋರಂತೆ, ಈಗ ಪೆಟ್ರೋಲ್ ಸಿಗ್ತಿಲ್ಲ. ಅದಕ್ಕೋಸ್ಕರ ಈಗ ಪೆಟ್ರೋಲ್ ಹಾಕೋಕೆ ಹೋಗ್ತೇವೆ. ಗೈಸ್ ಈಗ ಪೆಟ್ರೋಲ್ ಹಾಕೋಕೆ ಹೋಗೋಣ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿ ನಾನು ಇವತ್ತು. ಗೈಸ್ ಇನ್ನೂ ತನಕ ಲೈಕ್ ಸಬ್ಸ್ಕ್ರೈಬ್ ಯಾರು ಮಾಡಿದ್ರೆ ಪಟಕ್ನೆ ಮಾಡಿಬಿಡಿ. ಗೈಸ್ ಇದೇನಾಯ್ತು ಗೈಸ್, ಪೆಟ್ರೋಲೇ ಇಲ್ಲ ಅಂತೆ. 6 ಗಂಟೆಗೆ ಪೆಟ್ರೋಲ್ ಅಂತೆ ಗೈಸ್. ಈಗ ಪೆಟ್ರೋಲ್ ಕಾದಾಕೊಂಡು ಇಲ್ಲಿ ಇದ್ಕೊಂಡಿವೆ ಗೈಸ್. ಪೆಟ್ರೋಲ್ ಇಲ್ಲ ಗಾಡಿ ಒಳಗೆ, ನೋಡ್ಬೋದು. ಸಮಯ ಇಲ್ಲ ಆದರೆ ಆದರೂ ಪೆಟ್ರೋಲ್ ಇಲ್ಲ ಗಾಡಿ ಒಳಗೆ. ಮತ್ತು ವಾಪಸ್ ಇಲ್ಲೇ ಬಂದು ಕೂತ್ಕೊಂಡು ಈಗ ಸೈಕಲ್ ತಗೊಂಡು ತಿರ್ಗಾಡೋದು. ಈಗ ಸೈಕಲ್ ತಗೊಂಡು ತಿರ್ಗಾಡೋದು. ಮುಂದೆ ಪೆಟ್ರೋಲ್ ಬಂಕ್ ಇದು, ಪೆಟ್ರೋಲ್ ಇಲ್ಲ ಗಾಡಿ ಒಳಗೂ. ಪೆಟ್ರೋಲ್ ಇಲ್ಲ, ನೋಡ್ಬೋದಲ್ಲ. ಪೆಟ್ರೋಲ್ ಇದೆ ಗೈಸ್, ನೋಡಿ ಫುಲ್ ಖಾಲಿ ಪೆಟ್ರೋಲ್. ಈಗೇನು ಮಾಡೋದು? ಈಗ ಸೈಕಲ್ ತಗೊಂಡೆ ಹೋಗೋದೆ. ದುಡ್ಡಿದ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಇರುತ್ತೆ, ದುಡ್ಡು ಇರೋದಿಲ್ಲ. ಇದೇ ಗತಿ ಗೈಸ್. ಆದರೆ ದುಡ್ಡು ಹೆಚ್ಚು ಮಾಡಿದ್ರು ಪೆಟ್ರೋಲ್ ಇರಬೇಕಲ್ಲ ಗೈಸ್. ಪೆಟ್ರೋಲ್ ಇಲ್ಲದೆ ಹಾಗೆ ಇದು ಮಾಡೋದು, ಹೋಗೋದು ಈಗ ಎಲ್ಲ ಕಡೆಗೆ. ಡೈಲಿ ಬಂದು ನಿಲ್ಲೋ ಜಾಗ ಗೈಸ್, ಸೈಡಿಗೆ ಪೆಟ್ರೋಲ್ ಬಂಕ್ ಇದು. ಒಂದು ಪೆಟ್ರೋಲ್ ಇಲ್ಲ. ಒಟ್ಟು ಜನ ಬಂದು ನಿಂತ್ಕೊಂಡಿರು. ಈಗ ಅಲ್ಲ ಲಾಗ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಪೆಟ್ರೋಲ್ ಬಂಕ್ಗಳ ಹತ್ರ ಮೊಬೈಲ್ ಮಾಡೋಕ್ಕಾಗಲ್ಲ, ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪೆಟ್ರೋಲ್ ಬಂಕ್ ಎಲ್ಲ ಪೆಟ್ರೋಲ್ ಇಲ್ಲ ಗೈಸ್. ಈಗ ಏನು ಹೇಳೋದು? ನಿಮ್ಮ ಕಡೆ ಎಲ್ಲ ಪೆಟ್ರೋಲ್ ಇದೆ ಕಮೆಂಟ್ ಮಾಡಿಬಿಡಿ ಗೈಸ್. ನಿಮ್ಮ ಕಡೆ ಎಲ್ಲ ಪೆಟ್ರೋಲ್ ಇದೆ, ನಮ್ಮ ಕಡೆ ಅಂತೂ ಒಂದನೇ ಪೆಟ್ರೋಲ್ ಇಲ್ಲ. ಅದಕ್ಕೋಸ್ಕರ ನಿಂತ್ಕೊಂಡಿವೆ. ಈ ಮನೆಯಲ್ಲಿ ಏನದು, ಈಗ ಮಾರ್ಕೆಟಿಗೆಲ್ಲ ಹೋಗ್ಬೇಕಂದ್ರೆ ಪೆಟ್ರೋಲ್ ತಗೊಂಡು ಹೋಗ್ಬೇಕಲ್ಲ ಗಾಡಿ ಗೈಸ್. ಗಾಡಿ ನೋಡಿ, ಗಾಡಿ ಅಂತೂ ಪೆಟ್ರೋಲ್ ಇಲ್ಲದೆ ಹೋಗೋದಿಲ್ಲ ಗೈಸ್. ಇದು ಪ್ಲಾಂಟಿನ, ಅರೆ ಮೈಲೇಜ್ ಕೊಡ್ತಿದ್ದಲ್ಲ. ನಿಮ್ಮ ಪ್ಲಾಂಟಿನ ಬಗ್ಗೆ ಗೊತ್ತಿರಬೇಕು. ಒಂಚೂರು ಪೆಟ್ರೋಲ್ ಇದ್ರೆ ಸಾಕು ಗೈಸ್. ಈಗ ಹನಿ ಪೆಟ್ರೋಲ್ ಇದೆ, ಇದೊಂದು 5 ಕಿಲೋಮೀಟರ್ ಕೊಡೋದು ಹನಿ ಪೆಟ್ರೋಲ್. ಪ್ಲಾಂಟಿನ ಅದಕ್ಕೆ ಕೊಡೋದು 5 ಕಿಲೋಮೀಟರ್. ಬೇರೆ ಗಾಡಿಯಾರ ಕೊಡೋದಿಲ್ಲ ಇದು ಗೈಸ್. ಸ್ಪೆಂಡರ್ ಒಂದಿದೆ ಅಲ್ಲ, ಸ್ಪೆಂಡರ್ ಒಂದು ಮೈಲೇಜ್ ಕೊಡ್ತೀವಿ. ಮಸ್ತ್ ಗಾಡಿ ಇದು, ಮಸ್ತ್ ಗಾಡಿನೇ ಗೈಸ್. ಈಗ ಏನು ಮಾಡೋದು ಅಂತ ಐಡಿಯಾನೇ ಇಲ್ಲ. ಈಗ ಸೈಕಲ್ ತಗೊಂಡು ಹೋಗೋದಾ? ಸೈಕಲ್ ನೋಡಿದ್ರೆ ಅದೊಂದು ಬ್ಲಾಗ್ ಮಾಡಿ, ಅದಕ್ಕೊಂಚೂರು ಸಾಮಾನ್ಯ ಇಲ್ಲ ಸೈಕಲ್. ಈಗ ಗಾಡಿ ನೋಡ್ಬೋದಲ್ಲ, ಗಾಡಿದು ಪೆಟ್ರೋಲ್ ಇಲ್ಲ. ಇದೇ ಗತಿ. ಸೈಕಲ್ ಇದ್ದರೆ ಬೈಕ್ ಬೇಕನ್ನಿಸ್ತಿದ್ದ, ಬೈಕ್ ಇದ್ದರೆ ಪೆಟ್ರೋಲ್ ಹಾಕೋದು ಹೆಂಗೆ ಅನಿಸ್ತಿದ್ದ. ಈಗ ಪೆಟ್ರೋಲಿಗೆ ದುಡ್ಡು ಬೇಕು, ದುಡ್ಡಿದ್ದ ಪೆಟ್ರೋಲ್ ಇಲ್ಲ. ಏನು ಹೇಳೋದು? ಈ ವಾರೆಲ್ಲ ಮಾಡ್ಕೊಂಡೆ ನಮ್ಮ ಪೆಟ್ರೋಲ್ ಇಲ್ಲ ಆಗಿದೆ ಗೈಸ್. ಗ್ಯಾಸ್ ಇಲ್ಲ ಆಗಿತ್ತ 2 ದಿನ. ಈಗ ಪೆಟ್ರೋಲ್ ಇಲ್ಲ ಗಾಡಿಗೆ. ಇದೆ ನಮ್ಮ ಗತಿ. ಈಗೇನು ಮಾಡೋದು? ಈಗ ತಂಡು ಮನೆ ಹೋಗ್ಕೊಂಡು ಗಾಡಿ ಇಡೋದು. ಈಗ ಗಾಡಿ ಇಟ್ಕೊಂಡೆ ತಮ್ಮನ ಸೈಕಲ್ ತಗೊಂಡೆ ಈಗೆಲ್ಲರೂ ಹೋಗೋದು. ಈಗ ಅಂಕೋಲದ್ದು ಚಲೋ ಪೆಟ್ರೋಲ್ ಬಂಕ್, ಅಲ್ಲೇ ಪೆಟ್ರೋಲ್ ಇಲ್ಲ. ಎಲ್ಲಿ ಪೆಟ್ರೋಲ್ ಸಿಗೋದು? ಅದು ಹುಡ್ಕಬೇಕು. ಈಗ 6 ಗಂಟೆಗೆ ಪೆಟ್ರೋಲ್ ಇದಂತೆ. 6 ಗಂಟೆವರೆಗೆ ಹೆಂಗೆ ಕಾಯೋದು? ಈಗ ಮನೆಗೆ ಮತ್ತೆ ನೋಡಿ ಕೆಲಸ ಬಂದ್ರೆ, ಈಗ ನೋಡಿ ಸಾಮಾನು ತಗೋ ಬಂದ್ರೆ ಪೆಟ್ರೋಲ್ ಇಲ್ಲ ಗೈಸ್. ಪೆಟ್ರೋಲ್ ಇಲ್ಲ. ಏನು ಮಾಡೋದು? ಗಾಡಿ ತಗೊಂಡು ಹೋಗುವ ಗೈಸ್. ಈಗ ಹೋಗ್ತೇವೆ ಮನೆಗೆ, ಸೀದಾ ಗ್ರೌಂಡ್. ಇದರಿಂದ ಮನೆಗೆ ಹೋಗ್ಬೇಕೀಗ. ಈಗ ಪೆಟ್ರೋಲ್ ಇಲ್ಲ, ಹಂಗೆ ಹಾಕ್ಬಿಡ್ತೀವಿ. ಆಯ್ತು ಗೈಸ್ ಫೈನಲಿ ಪೆಟ್ರೋಲ್ ಸಿಗ್ತಾ, ನೋಡ್ಬೋದಲ್ಲ. ಇದೆ ಪೆಟ್ರೋಲ್. ಇದು ಪೆಟ್ರೋಲ್ ಎಣ್ಣೆ ಅಂತ ತಿಳ್ಕೊಂಡು ನೀವು. ಪೆಟ್ರೋಲ್ ಇದು ಒಳಗಿರೋದು, ಕಲರ್ ಮಾತ್ರ ಚೇಂಜ್ ಆಗಿದೆ. ಟೀಲ ಬಾಟ್ಲಿ ಒಳಗೆ ಹಾಕಿಲ್ಲ, ಅದಕ್ಕೋಸ್ಕರ ಪೆಟ್ರೋಲ್ ಇದೆ. ಪೆಟ್ರೋಲ್ ಗೈಸ್ ಈಗ ರಾತ್ರಿ ಸಿಕ್ಕಿದ್ದು. ಈಗ ಮಾಡ್ತೇವೆ 6 ಗಂಟೆಗೆ ಸಿಕ್ಕಿದ್ದು ಪೆಟ್ರೋಲ್. ಗಾಡಿ ಒಳಗೆ ಹಾಕಿದೆ ಒಂಚೂರು ಎಕ್ಸ್ಟ್ರಾ ಇಟ್ಕೊಂಡು. ಯಾಕಂದರೆ ಮನೆಯಲ್ಲಿ ಯಾರು ಖಾಲಿ ಮಾಡಿದಾರೆ, ಅದಕ್ಕೋಸ್ಕರ ಇದು ಬಾಟ್ಲಿ ಒಳಗೆ ಇಟ್ಕೊಂಡು ಹಂಗೆ ಈಗ ಇಟ್ಕೊಂಡೆ. ಈ ಪೆಟ್ರೋಲ್ ಸಿಕ್ತು ಗೈಸ್ ಲಾಸ್ಟಿಗೂ. ಗಾಡಿ ಒಳಗಿದೆ. ಮತ್ತು ಈಗ ಮಾಡೋಕ್ಕೆ ಲೇಟ್ ಆಯ್ತು, ಯಾಕಂದ್ರೆ ನೆನಪೇ ಇಲ್ಲ ವ್ಲಾಗ್ ಮಾಡೋಕ್ಕೆ. ಅದಕ್ಕೋಸ್ಕರ ಐಸ ಲಾಸ್ಟಿಗೂ ಪೆಟ್ರೋಲ್ ಸಿಗ್ತಾ. ಇವತ್ತಿನ ವ್ಲಾಗ್ ಇಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಿಗೆ. ಬಾಯ್ ಗೈಸ್.